ಪ್ರತಿ ತಿಂಗಳು ಸ್ಯಾಲ್ರಿಗೆ ಕೆಲಸ ಮಾಡೋ ನಾವೆಲ್ಲ ಆ ತಿಂಗಳ ಕೊನೆಯ ದಿನದ ಸ್ಯಾಲ್ರಿಗೋಸ್ಕರ ಕಾಯ್ತಿರ್ತೀವಿ. ಅದು ನಿರ್ದಿಷ್ಟವಾದ ಮೊತ್ತಕ್ಕೆ ನಾವು ಕಾಯ್ತಾ ಇರ್ತೀವಿ. ಕೂಲಿ ಮಾಡೋನ್ ಕಣ್ಣು ಅಷ್ಟೇ ಅವತ್ ದಿನದ ಸಾಯಂಕಾಲದ ಸಾಹುಕಾರ ಕೊಡೋ ಪಗಾರದ ಮೇಲೆ ನಿಂತ್ಕೊಂಡಿರುತ್ತೆ. ಅದೇ ರೀತಿ ವ್ಯಾಪಾರಿಯ ಕಣ್ಣು ಆ ಒಂದು ತರಕಾರಿನೋ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅದನ್ನ ಮಾರಿ ಬರೋ ಲಾಭದ ಮೇಲೆ ಅವನ ಕಣ್ಣು ಕೂತಿರುತ್ತೆ ಅವತ್ತು. ಆದ್ರೆ ನಿಸ್ವಾರ್ಥ ಜೀವಿ ರೈತನ ಕಣ್ಣು ಮಾತ್ರ ಮಳೆರಾಯಿನ ಮೇಲೆ ಕಾಯ್ತಾ ಕೂತಿರುತ್ತೆ. ಈ ರೈತನ ಪೂರ್ತಿ ವಿಡಿಯೋ ಒಂದನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೀವೆಲ್ಲ ನೋಡ್ಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಸಂತ ಹೊಸಮನಿ ಮಾತಾಡ್ತಾ ಇದ್ದೇನೆ. ಈ ಜಗತ್ತಿನೊಳಗಡೆ ಪ್ರತಿ ಒಂದು ಪ್ರಾಡಕ್ಟಿಗೂ ಅದರದೇ ಆದ ಒಂದು ಬೆಲೆ ಇದೆ. ಮ್ಯಾಕ್ಸಿಮಮ್ ರಿಟೇಲರ್ ಪ್ರೈಸ್ ಅಂತ ಕರಿತೀವಿ. ಒಂದು ಶಾಂಪೂ ತಗೊಂಡ್ರು, ದಿನ ಬಳಕೆ ವಸ್ತು ತಗೊಳ್ಳಿ, ಶಾಂಪೂ, ಸೋಪು, ಬಟ್ಟೆ ಸೋಪು, ಅಥವಾ ಯೂಸ್ ಮಾಡ್ತಕ್ಕಂಥ ರೇಷನ್ಗಳು, ನಾವು ರೈತರು ಬೆಳೆದಂತಹ ರೇಷನ್ಗಳದ್ದು ಬೆಲೆನೇ ಹೇಳ್ತೀನಿ ನಿಮ್ಗೀಗ. ಅದಕ್ಕೆ ಪ್ಯಾಕಿಂಗ್ ಮಾಡಿ 1 kgಗಿಷ್ಟು, 2 kgಗಿಷ್ಟು, 5 kgಗಿಷ್ಟು, 20 kgಗಿಷ್ಟು, 50 kgಗಿಷ್ಟು ನಿರ್ದಿಷ್ಟವಾದ ಬೆಲೆ ಇದೆ. ಅದು ಬಿಡಿ, ನಾವು ರೈತರು ದಿನ ಬೆಳಗ್ಗೆ ಹೊಲದಲ್ಲಿ ಹಾಕ್ತೀವಲ್ಲ ಬೀಜ, ಗೊಬ್ಬರ, ಮತ್ತೆ ಉಳುಮೆ ಮಾಡ್ತಕ್ಕಂಥ ಟ್ರ್ಯಾಕ್ಟರು, ಡೀಸೆಲ್ಲು, ಪೆಟ್ರೋಲು, ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ಬೆಲೆ ಇದೆ. ಆದರೆ ರೈತ ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ಅಂದೇನೆ, ಮಳೆ ಚಳಿ ಗಾಳಿ ಅಂದೇನೆ ಲೆಕ್ಕಿಸ್ತೇನೆ ಕೆಲಸ ಮಾಡಿ ಹೊಲದಲ್ಲಿ ದುಡಿದಂತಹ ಬೆಳೆಗೆ ಯಾಕೆ ಇವತ್ತಿಗೂ ಕೂಡ ನಿರ್ದಿಷ್ಟವಾದ ಬೆಲೆಯನ್ನು ಕೊಡೋಕೆ ಆಗ್ತಾ ಇಲ್ಲ? ಇದಕ್ಕೆ ಒಂದು ಹೇಳಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ಇಚ್ಛಾಶಕ್ತಿಯ ಕೊರತೆ 100ಕ್ಕೆ 100 ಎದ್ದು ಕಾಣ್ತಾ ಇದೆ. ಅಂದ್ರೆ ನಮ್ಮ ಸರ್ಕಾರಗಳು ಹೇಳೋದು, ರೈತ ನಮ್ಮ ದೇಶದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್. ಅದಕ್ಕೆ ತಕ್ಕನಾಗಿ ರೈತರಿಗೆ ಎಷ್ಟಾಗುತ್ತೋ ಅಷ್ಟು ಬೆಳೆಗೆ ನಿರ್ದಿಷ್ಟವಾದ ಬೆಲೆಯನ್ನ ಕೊಟ್ಟರೆ ಮಾತ್ರ ಈ ಒಂದು ಮಾತಿಗೆ ಬೆಲೆ ಬರೋಕೆ ಸಾಧ್ಯ. ನಾವು ತುಂಬಾ ಟೈಮ್ಗಳಲ್ಲಿ ನಾವು ನೋಡ್ತೀವಿ, ಮೆಕ್ಕೆಜೋಳ ನಿರ್ದಿಷ್ಟವಾದ ಬೆಂಬಲ ಬೆಲೆ ಇಲ್ಲ, ರಾಗಿ ನಿರ್ದಿಷ್ಟವಾದ ಬೆಂಬಲ ಬೆಲೆ ಇಲ್ಲ, ಹತ್ತಿ ಇಲ್ಲ, ಕಬ್ಬು ಇಲ್ಲ. ಅಂದ್ರೆ ರೈತ ಬೆಳೆಯ ಬೆಲೆಗೆ ನಿರ್ದಿಷ್ಟವಾದ ಬೆಲೆ ನಾವು ಕೊಡ್ತಾ ಇಲ್ಲ. ಅದಕ್ಕೋಸ್ಕರನೇ ರೈತ ಏನು ಬೆಳಿಬೇಕು ಅಂತ ಗೊತ್ತಾಗದೆ ಇರೋ ಪರಿಸ್ಥಿತಿಗೆ ಬಂದಿದ್ದಾನೆ. ಎಲ್ಲ ಕಡೆ ಅಡಕೆ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಯಾವ ಬೆಳೆಗೆ ಏನ್ ಮಾಡಬೇಕು ಅಂತ ಅವನಿಗೆ ಗೊತ್ತಾಗದಿರೋ ಪರಿಸ್ಥಿತಿಗೆ ಬಂದಿರೋದಕ್ಕೆ ಅವನು ಅಡಕೆಗೆ ಹೋಗ್ತಾ ಇದ್ದಾನೆ. ನಾಳೆ ಪೂರಾ ಅಡಕೆ ಆದ್ರೆ ನೆಕ್ಸ್ಟ್ ಏನ್ರಿ ಗತಿ? ದವಸ ಧಾನ್ಯಗಳನ್ನ ಬೆಳೆದ ಇದ್ರೆ ನಮ್ಗೆ ಊಟಕ್ಕೆ ಗತಿ ಏನು? ಆಹಾರ ಭದ್ರತೆ 100% ಎಫೆಕ್ಟ್ ಆಗುತ್ತೆ. ಸರ್ಕಾರಗಳು ಎಚ್ಚೆತ್ಕೋಬೇಕು. ಎಲ್ಲ ಪ್ರತಿನಿಧಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಒಂದ್ಸರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. 1 ಎಕರೆಗೆ ರೈತ ಎಷ್ಟು ಖರ್ಚು ಮಾಡ್ತಾನೆ, ಅವನಿಗೆ ಬರ್ತಾ ಇರೋ ಬೆಳೆಯ ಇಳುವರಿ ಎಷ್ಟು, ಅವನ ಜೀವನ ಸಾಗಿಸ್ಲಿಕ್ಕೆ ಅಥವಾ ಜೀವನವನ್ನ ತೂಗಿಸ್ಲಿಕ್ಕೆ ಅದು ಮ್ಯಾಚ್ ಆಗುತ್ತಾ? ದಯವಿಟ್ಟು ನೀವೆಲ್ಲ ಜನಪ್ರತಿನಿಧಿಗಳು ಇದನ್ನ ಯೋಚನೆ ಮಾಡಿ. ನಿಮ್ಮ ಕೆಸರಾಚಾಟಗಳು 100 ಇರಲಿ ಸರ್, ಅದನ್ನ ಸಪ್ರೇಟ್ ಇಡಿ ದಯವಿಟ್ಟು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ ಸರ್, ಇದೇ ತರ ನಡ್ಕೊಂಡು ಹೋದ್ರೆ ನಾಳೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ನಾನು ನೀವಲ್ಲ, ಎಲ್ಲರೂ ಅನುಭವಿಸೋ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ನಾನು ಯಾವ ಜನಪ್ರತಿನಿಧಿಗಳನ್ನು ದೂರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಎಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಡೀತಾ ಇರತಕ್ಕಂಥ ಇನ್ಫಾರ್ಮೇಶನ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ 1ನೇ ಕ್ಲಾಸ್ ಮಗುನ ನಾವು 1 ವರ್ಷ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 50,000 ರಿಂದ 70,000 ದುಡ್ಡು ಬೇಕು. 1 ಎಕರೆದಲ್ಲಿ ಎಷ್ಟು ಬರುತ್ತೆ ಸಾವುಕಾರ ಬೆಳೆ ಈಗಿನ ಟೈಮಲ್ಲಿ? ಹೇಳಕ್ಕಾಗಲ್ಲ. ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಹಾಗಾಗಿ ಈ ಒಂದು ಕೆಲವೊಂದಿಷ್ಟು ನೀವು ಸರ್ಕಾರಗಳಿಂದ ಸವಲತ್ತುಗಳನ್ನು ಕೊಟ್ಟಿದ್ದೀರಾ, ಅದು ರೈತನಿಗೆ ಮುಟ್ಟಿದೆಯೋ ಇಲ್ಲವೋ ಕ್ರಾಸ್ ವೆರಿಫೈ ಮಾಡಿದ್ದೀರಾ? ಇಲ್ಲ. ಯಾಕೆ ಅಂತಂದ್ರೆ ನಾನು ಕೊಟ್ಟಿದ್ದೀನಿ, ಅದು ಯಾರಿಗೆ ಮುಟ್ಟಿದೆ ಗೊತ್ತಿಲ್ಲ, ಯಾರ ಮನೆ ಬಾಗಿಲಿಗೆ ಮುಟ್ಟಿದೆ ನಿಮಗೆ ಗೊತ್ತಿಲ್ಲ. ಅದರಲ್ಲೂ ಅಷ್ಟೇ, ಯಾರು ಕೆಲವೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಮುಟ್ಟಿರುತ್ತೆ, ಅವ್ರ ಕೆಳಗಡೆ ಚೇಳಗಳಿರ್ತಾರೆ ಅವ್ರಿಗೆ ಮುಟ್ಟಿರುತ್ತೆ. ಈಚ್ ಆ್ಯಂಡ್ ಎವ್ರಿ ರೈತನಿಗೆ ಅದು ಮುಟ್ಟಿರಲ್ಲ. ಬೇಕಾದ್ರೆ ನೀವು ಇದನ್ನ ಕ್ರಾಸ್ ವೆರಿಫೈ ಮಾಡ್ತೀರೋ ಅಥವಾ ಇದನ್ನ ಇನ್ನೊಂದು ಯಾವುದೋ ಇನ್ವೆಸ್ಟಿಗೇಷನ್ ಮಾಡಿಸ್ತಿರೋ ಮಾಡಿಸಿ, ಇದಕ್ಕೆ ನಿಮ್ಗೆ 100% ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದಿಷ್ಟೇ, ರೈತ ಬೆಳೆದ ಬೆಳೆಗೆ ಒಂದು ಸಮರ್ಪಕವಾದ ಒಂದು ಬೆಲೆಯನ್ನ ನೀವು ಕಟ್ಟಲೇಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.